ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಅವನ್ ಉಪಯೋಗಿಸ್ತೇನೆ ತವಾ ಮೇಲೇ ಟೇಸ್ಟಿಯಾಗಿ ಮಾಡ್ಕೋಬೋದಾದಂತಹ ಒಂದು ಬ್ರೆಡ್ ಪೊಟ್ಯಾಟೊ ಸ್ಪೈಸಿ ಸ್ಯಾಂಡ್ವಿಚನ್ನು ನೋಡೋಣ. ಇದಕ್ಕೇನು ಹೆಚ್ಚು ಪದಾರ್ಥಗಳು ಬೇಕಿಲ್ಲ, ಎಲ್ಲ ಪದಾರ್ಥಗಳು ಮನೆಯಲ್ಲೇ ಇರುತ್ತೆ. ಉಳಿದಿರುವಂತಹ ಬ್ರೆಡ್ಡು, ಸ್ವಲ್ಪ ಕಾರ್ನ್ಫ್ಲೋರು, ಗರಂ ಮಸಾಲ, ಉಪ್ಪು, ಧನಿಯಾ ಮತ್ತು ಜೀರಿಗೆ ಪೌಡರು, ಕೆಂಪು ಅಚ್ಕಾರದ ಪುಡಿ, ಈರುಳ್ಳಿ, ಬೇಯಿಸಿರುವಂಥ ಆಲೂಗೆಡ್ಡೆ, ಸ್ವಲ್ಪ ನಿಂಬೆ ರಸದ ಬದಲಾಗಿ ಚಾಟ್ ಮಸಾಲ ಅಥವಾ ಅಮ್ಚೂರ್ ಪೌಡ್ರನ್ನು ಸಹ ಹಾಕ್ಕೋಬೋದು. ಕೆಲವೊಮ್ಮೆ ಬ್ರೆಡ್ ತಂದಾಗ ಒಂದು 3 ಇಲ್ಲ 4 ಸ್ಲೈಸ್ ಉಳಿದಿರುತ್ತೆ, ಅದನ್ನು ಹಾಗೇ ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಟೇಸ್ಟಿಯಾದ ಸ್ಯಾಂಡ್ವಿಚನ್ನು ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೇಯಿಸಿರುವಂಥ ಆಲೂಗೆಡ್ಡೆಯನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೆಡ್ಡು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ, ಆದರೆ ಅಪರೂಪಕ್ಕೆ ಒಮ್ಮೊಮ್ಮೆ ತಿನ್ಬೋದು. ಹಾಗಿದ್ದಾಗ ತಂದಾಗ ಕೆಲವೊಂದು ಸರಿ ಉಳಿದಿತ್ತು ಅಂದರೆ ಈ ರೀತಿಯಾದ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ಹೆಚ್ಚು ಸಮಯ ಬೇಕಾಗಲ್ಲ. ಇದನ್ನು ಫ್ರೆಶ್ ಬ್ರೆಡ್ಡಲ್ಲಿ ಸಹ ಮಾಡ್ಕೋಬೋದು. ಇಲ್ಲ ಅಂದರೆ ತಂದಿಟ್ಟಿರುವ ಬ್ರೆಡ್ಡು ಫ್ರಿಜ್ಜಲ್ಲಿ ಇಟ್ಟಿದ್ದರೆ 1 ದಿವಸ 2 ದಿವಸ ಆಗಿದ್ದರೂ ಸಹ ಅದನ್ನು ಸ್ವಲ್ಪ ನೀರನ್ನು ಬಾಯ್ಲ್ ಮಾಡಿ 1-2-3 ನಿಮಿಷ ಅದನ್ನು ಮೆತ್ತಗೆ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ಬ್ರೆಡ್ ಉಳಿದಾಗ ಟೇಸ್ಟಿಯಾಗಿ ಸ್ಯಾಂಡ್ವಿಚನ್ನು ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ. ನಂತರ ಆಲೂಗೆಡ್ಡೆಗೆ ಮೊದಲೇ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ, ಧನಿಯಾ ಪೌಡರು, ಜೀರಾ ಪೌಡರು, ಗರಂ ಮಸಾಲ, ಉಪ್ಪು, ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಗೂ ನಿಂಬೆ ರಸ ಹಾಕಿಬಿಟ್ಟು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಈಗ ಈ ಬ್ರೆಡ್ ಸ್ಯಾಂಡ್ವಿಚ್ಗೆ ಒಂದು ಸ್ಲರಿಯನ್ನು ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರ್ ತುಂಬ ಕಡಿಮೆನೇ ಹಾಕ್ಕೊಂಡು ಅದಕ್ಕೊಂದು 2-3 ಡ್ರಾಪಷ್ಟು ನೀರು ಹಾಕಿ ಚೆನ್ನಾಗಿ ಅದರಲ್ಲಿ ಲಮ್ಸ್ ಇರದೇ ಇರೋ ಥರ ಅದನ್ನು ಚೆನ್ನಾಗಿ ಕಲಸಿಟ್ಕೊಳ್ಳಿ. ಈ ರೀತಿಯಾಗಿ ಬಿಸಿನೀರಲ್ಲಿ ಇಟ್ಕೊಳ್ಳೋದ್ರಿಂದ ಬ್ರೆಡ್ ಸ್ಮೂತ್ ಆಗುತ್ತೆ. ನಂತರ ಒಂದು ಲಟ್ಟಣಿಗೆ ಸಹಾಯದಿಂದ ಬ್ರೆಡ್ಡನ್ನು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಬ್ರೆಡ್ ಸ್ಮೂತ್ ಆಗುತ್ತೆ, ಕಟ್ ಸಹ ಆಗಲ್ಲ. ನಾವು ಮಡಚಿದಾಗ ಅದು ಕಟ್ಟಾಗಲ್ಲ. ಬ್ರೆಡ್ ಸೈಡಲ್ಲಿರೋ ಅಂಥ ಬ್ರೌನ್ ಕಲರ್ ಬೇಕಿದ್ರೆ ಕಟ್ ಮಾಡಿ ತೆಕ್ಕೋಬೋದು. ನಾನಿಲ್ಲಿ ಅದನ್ನು ಸಹ ಯೂಸ್ ಮಾಡಿದ್ದೀನಿ. ನಂತರ ಬ್ರೆಡ್ಡಿನ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರುವಂತಹ ಪೊಟ್ಯಾಟೊ ಮಿಶ್ರಣವನ್ನು ಹಚ್ಚಿ ಹಾಕಿ ಕಾರ್ನ್ಫ್ಲೋರ್ ಕಲಸಿರೋದನ್ನು ಸಹ ಇದಕ್ಕೊಂದು ಸ್ವಲ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ಹೀಗೆ ರೆಡಿ ಮಾಡಿ ನಾವು ಒಂದು 2-3 ತಾಸು ಬೇಕಿರೋ ಇಟ್ಕೋಬೋದು, ಅದೇನು ಮೆತ್ತಗಾಗಲ್ಲ. ನಂತರ ನಾವು ಯಾವಾಗ ಬೇಕೋ ಆವಾಗ ಬಿಸಿಯಾಗಿ ಮಾಡಿಕೊಡ್ಬೋದು. ನಂತರ ಒಂದು ತವಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ನಾವು ಮೊದಲೇ ಮಾಡಿಟ್ಕೊಂಡಿರುವಂತಹ ಬ್ರೆಡ್ಡನ್ನು ಒಂದು 2-3 ನಿಮಿಷದಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದರಲ್ಲಿ ಆಲ್ರೆಡಿ ಎಲ್ಲ ಬೆಂದಿರೋ ಐಟಮ್ಗಳೇ ಇರುತ್ತೆ. ಹಾಗಿದ್ರಿಂದ ಒಂದು 2-3 ನಿಮಿಷ ಇದನ್ನು ತಿರುಗಿಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ರುಚಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ಬ್ರೆಡ್ ಪೊಟ್ಯಾಟೊ ಸ್ಪೈಸಿ ಸ್ಯಾಂಡ್ವಿಚ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.